ನಮಸ್ಕಾರ. ನಾವು ಪ್ರಮೀಳಾ ಅರುಣ್ ಕುಮಾರ್ ಜೈನ್, ಜೈನ್ ಸಮುದಾಯದಿಂದ ಜೈನ್ ಮಹಿಳಾ ಪರಿಷದ್ ಅಧ್ಯಕ್ಷರು. ಇಂದು 9th ಏಪ್ರಿಲ್ ವಿಶ್ವ ಮಹಾಮಂತ್ರ ದಿನ ಸೆಲೆಬ್ರೇಟ್ ಮಾಡಿದ್ವಿ. ಕೋಲಾರಲ್ಲಿ ಇರೋದು ಅಮರ್ಪೇಟಲ್ಲಿ ಜೈನ್ ಭವನಲ್ಲಿ ನಾವು ಎಲ್ಲಾ ಸಮುದಾಯವರು ಇಕಟ್ಟಾಗಿ ಬೆಳಿಗ್ಗೆ 8ರಿಂದ 9:30ವರೆಗೂ ಜಪ ಮಾಡಿದ್ವಿ. ವಿಶ್ವಲ್ಲಿ ಅದೇ ಟೈಮ್ ಫಿಕ್ಸ್ ಮಾಡಿದ್ದಾರೆ, ಅದಕ್ಕೋಸ್ಕರ ನಾವು 120 ದೇಶ ಅಲ್ಲಿ ಈ ಟೈಮ್ ಫಿಕ್ಸ್ ಮಾಡಿದ್ವಿ. ಎಲ್ಲ ವಿಶ್ವಗೆ ಶಾಂತಿ ಆಗ್ಲಿ ಅಂತ, ಎಲ್ಲಾ ಜೀವಗಳಿಗೆ ಆರಾಮಾಗಿ ಆಗ್ಲಿ ಅಂತ ಆ ಮಂತ್ರದಿಂದ ನಾವೆಲ್ಲ ಸೇರಿಸಿ ಜಪ ಮಾಡಿದ್ವಿ. ನಮ್ ಧರ್ಮ ಅಲ್ಲಿ ಈ ಮಂತ್ರ ಅಂದ್ರೆ ಎಲ್ಲಾಯಿಂದ ಸರ್ವೋತ್ತಮ ಮಂತ್ರ. ನಮೋ ಅರಿಹಂತಾಣಂ, ನಮೋ ಸಿದ್ಧಾಣಂ, ನಮೋ ಆಯರ್ಯಾಣಂ, ನಮೋ ಉವಜ್ಜಾಯಣಂ, ನಮೋ ಲೋಯೆ ಸವ್ವ ಸಾಹುಣಂ, ಏಸೋ ಪಂಚ ನಮುಕ್ಕಾರೋ ಸವ್ವ ಪಾವ ಪನಾಶನೋ ಮಂಗಳಾನಂಚೆ ಸವ್ವೆಸಿಂ ಪಡಮಂ ಹವೈ ಮಂಗಲಂ. ನಮ್ಮಿಂದ ಒನ್ ವರ್ಡ್, ಒನ್ ವೈಬ್ರೇಷನ್, ಒನ್ ಮಂತ್ರ. ಜೈ ಜಿನೇಂದ್ರ. ನಮಸ್ಕಾರ. ನಾನು ಸಾಗರ್ ಅಂತ, ಕೋಲಾರ ಮುನೀಶ್ವರ ಸ್ವಾಮಿ ಜೈನ್ ವತಿಯಿಂದ ನಾನು ಆಸ್ ಎ ಮೆಂಬರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಡೆದಂಥ ಕಾರ್ಯಕ್ರಮದಲ್ಲಿ 9 ಏಪ್ರಿಲ್ 2026 ನಾವು ಎಲ್ಲ ನಮ್ಮ ಜೈನ್ ಸಮುದಾಯದ ಮಕ್ಕಳು, ದೊಡ್ಡವರು, ಪೋಷಕರು ಎಲ್ಲರೂ ಬಂದು ಇವತ್ತು ನಾವು ನೌಕಾರ ಮಂತ್ರ ಮಹಾಮಂತ್ರನ ನಾವು ಜಪ ಮಾಡಿದ್ವಿ. ಬೆಳಿಗ್ಗೆ 8 ಗಂಟೆಯಿಂದ 9:30ವರೆಗೂ ನಾವು ಈ ಜಪವನ್ನು ಇಡೀ ವಿಶ್ವದಲ್ಲೇ ನಾವು 120+ ಕಂಟ್ರಿಯಲ್ಲಿ ಇದನ್ನ ಇದೇ ಟೈಮಲ್ಲಿ ಅಟ್ ಎ ಪೀಪಲ್ಸ್ ಎಲ್ಲರೂ ಸೇರಿ ಒಂದೇ ಸ್ಲ್ಯಾಂಗ್ ಅಲ್ಲಿ ನೌಕಾರ ಮಹಾಮಂತ್ರದ ಕಂಟಿನ್ಯೂಷನ್ ಇದನ್ನ ಮಾಡ್ತೀವಿ. ಇದರಿಂದ ಆ ವೈಬ್ರೇಷನ್ಸ್ ಬರುತ್ತೆ. ಪ್ರತಿಯೊಂದು ಜೀವಿಯಲ್ಲೂ ನಮ್ಗೆಲ್ಲರಿಗೂ ವಿಶ್ವದಲ್ಲಿ ಎಲ್ಲರಿಗೂ ಶಾಂತಿ ಆಗಲಿ, ಮನಸ್ಫೂರ್ತಿಯಿಂದ ಖುಷಿ ಇರಬೇಕು. ಇವತ್ತಿರೋ ಅಡಚಣೆಗಳು, ತನಾವಲ್ಲಿ ಅವನು ಈ ಕಡೆ ಆ ಕಡೆ ಓಡಾಡ್ತಾ ಇದ್ರೆ ನಮ್ಗೆ ಶಾಂತಿ ಇರಲ್ಲ ಎಲ್ಲದರಲ್ಲೂ. ಸೊ ಅದರಿಂದ ಏನಂದ್ರೆ ನಾವು ಎಂಡ್ ಆಫ್ ದ ಡೇ ನಾವು ಒಂದ್ಸರಿ ನಾವು ಸ್ಲ್ಯಾಂಗ್ ಅಲ್ಲಿ ಮನಸ್ಸಿಂದ ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡ್ತೀವಲ್ಲ, ಅದು ನೌಕಾರ ಮಂತ್ರ 9 ವರ್ಡ್ಸ್ ಇದೆ. ಅದನ್ನ ನಿಮ್ಗೆ ಒಂಥರ ರಿಲ್ಯಾಕ್ಸೇಷನ್ ಫೀಲ್ ಸಿಗುತ್ತೆ. ಅದರಿಂದ ನಾವು 2 ವರ್ಷದಿಂದ ಇದನ್ನ ವಿಶ್ವ ನೌಕಾರ ಮಹಾಮಂತ್ರ ದಿವಸ ಅಂತ ನಾವು ಜೀತೋ ಅವರ ಕಡೆಯಿಂದ ನಾವು ಇದನ್ನ ಸ್ಟಾರ್ಟ್ ಮಾಡಿದ್ವಿ. ಇನ್ನು ಬರ್ತಾ ಇರೋ ದಿಸಗಳಲ್ಲಿ ಏನಂದ್ರೆ ವಿಶ್ವದಲ್ಲಿ ಎಲ್ಲರೂ ಇವತ್ತು ನಡ್ತಾ ಇರೋ ಇರಾನ್ ಯುದ್ಧ ಮತ್ತೆ ಇಸ್ರೇಲು ಅವ್ರು ನಡೀತಾ ಇರೋ ಕಾರ್ಯಕ್ರಮದಲ್ಲಿ ಎಷ್ಟೋ ಜೀವಿಗಳು ಸಾಯ್ತಾ ಇದಾರೆ, ಎಷ್ಟೋ ಜನಗಳು ಸಾವನ್ನ ಅಪ್ಪಿದ್ದಾರೆ. ನಾವೇನಂದ್ರೆ ನಮ್ಮ ಸಮುದಾಯದಿಂದ ಕೇಳ್ಕೊಳ್ಳೋದಂದ್ರೆ ಯಾವುದೇ ಜೀವಿಗಳಿಗೆ ತಪ್ಪಾಗ್ದಿರಂಗೆ ಅವ್ರಿಗೆ ಪ್ರಾಣ ಕಳೀತಾ ಇದ್ರು ನಮ್ಮ ಕಡೆಯಿಂದ ಕಳಿಬಾರ್ದು, ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಾವು ಮಹಾಮಂತ್ರದಲ್ಲಿ ನಾವು ಅದನ್ನ ಆಚರಿಸ್ತೀವಿ. ಸೊ ಇವತ್ತಿನ ದಿವಸದಲ್ಲಿ ನಾವೇನ್ ಅನ್ಕೋತೀವಿ ಅಂದ್ರೆ ಈ ಯುದ್ಧ ಎಷ್ಟು ಬೇಗನೆ ಆಗುತ್ತೋ ಅಷ್ಟು ಬೇಗನೆ ಕ್ಲಿಯರ್ ಆಗಲಿ ಅಂತ ನಮ್ಮ ಜೈನ್ ಇದರಿಂದ ನಾವು ಕೇಳ್ಕೊಂತೇವೆ. ಇವತ್ತಿನ ದೊಡ್ಡ ದಿವಸದಲ್ಲಿ ಸನ್ಮಾನ್ಯ ಶ್ರೀ ಹೋಮ್ ಮಿನಿಸ್ಟರ್ ಆದ ಅಮಿತ್ ಶಾ ಅವರು, ಮೋದಿಜಿ ಅವರು ಮತ್ತೆ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಸ್ಟೇಟ್ಸ್ ಅಲ್ಲಿ ಇದನ್ನ ಸೆಲೆಬ್ರೇಟ್ ಮಾಡಿದ್ರು. ಅದರಿಂದ ನಾವು ಕೋಲಾರದಲ್ಲಿ ಚಿಕ್ಕದಾಗಿ ನಮ್ಮ ಸಮುದಾಯ ಚಿಕ್ಕದಾಗಿರೋ ಕಾರಣಕ್ಕೋಸ್ಕರ ನಾವೆಲ್ಲರೂ ಸೇರಿ ಇದನ್ನ ಮಾಡಿದ್ವಿ. ಮುಂದಿನ ದಿವಸಕ್ಕೆ ಇನ್ನೂ ಚೆನ್ನಾಗಿ ಮಾಡ್ಬೇಕಂತ ಎಲ್ಲಾನು ಕೇಳ್ಕೊಂತೀವಿ. ಧನ್ಯವಾದಗಳು.